ಟಚ್ ಮಾಡ್ಸಲಿ ಎತ್ಕೋ ಎಲ್ಲ ಇಲ್ಲೇ ಇದೆಯಲ್ಲ ಬಾಲ್ಡ್ ಅಂತ ಇವ್ರ ಮನೆ ಹೊಸ ಮನೆ ಮಾಡೋರು. ಇವರು ಹೊಸ ಮನೆ ಗುರುಪ್ರವೇಶ ಕರೆದಂತೆ ಹಂಗೆ ಮಾಡ್ಕೊಬಿಟ್ಟವ್ರೆ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಗೈಸ್ ಹೆಂಗ್ ನೋಡ್ತಾಳೆ ಗೈಸ್ ಎಲ್ಲರೂ ವಿಡಿಯೋ ನೋಡೋಕ್ಕಿಂತ ಮುಂಚೆ ಎಲ್ಲರೂ ನಿಮ್ಮ ದಮ್ಮಯ್ಯ ಅಂತೀನಿ. ದಯವಿಟ್ಟು ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಹೈಪ್ ಅಂತ ಇರ್ತದೆ, ಹೈಪ್ ಕೊಟ್ಕೊಂಡು ನೋಡಿ ಪ್ಲೀಸ್ ಗೈಸ್. ಹೈಪ್ ಕೊಟ್ಕೊಂಡು ನೋಡಿ. ಹೇಳು ವಿಜಿ ನೀನು ಸಿ ಗೈಸ್ ಎಲ್ಲ ಹೈಪ್ ಕೊಟ್ಕೊಂಡು ನೋಡಿ. ಮಾತಿದ್ದು ಪ್ಯಾಂಟ್ ಮಾಮೂಲಿ ವಿಜಯ್ ಅದೇ ಬೂಟ್ ಕಟ್ ಪ್ಯಾಂಟು, ಅದೇ ಬೂಟ್ ಕಟ್ ಪ್ಯಾಂಟ್, ಅದೇ ಮನೆ ಬಿಟ್ಟು ಓಡ ಎಲ್ ಕದ್ರಿಯಪ್ಪ ಇದೆ ಈ ಟಿ ಶರ್ಟ. ನಿಮ್ಮ ಅಣ್ಣ ಇದು ಬೂಟ್ ಕಟ್ಟೆ ಹೆಂಗಿತ್ತು? ಬಿಸಿಬೇಳೆ ಬಾತ್ ಹೆಂಗಿತ್ತು? ಸೂಪರ್ ಆಗಿತ್ತು. ಎಲ್ಲಿ ನೀವು ಫೋನ್ ಹೊಸ ಫೋನ್ ತೋರ್ಸ್ರಿ. ಏನ್ ಹೊಸ ಫೋನ್ ಇಲ್ಲ, ತಗೊಂಡಿಲ್ಲ. ನಿಜ ತಗೊಂಡಿಲ್ವಾ? ಅಯ್ಯೋ ಬೆರ್ಗೆ ಫ್ರೆಂಡ್ ಫೋನ್ ಇಸ್ಕೊಂಡು ಕಳ್ಸಿದೀನಿ ಫೋಟೋ. ಹಾ ಎಲ್ಲಿ ತೋರ್ಸ ಆಯ್ತಾ? ಇಲ್ಲ ಕಣ ನಿಜ ಇದ್ರೆ ನಾನು ಇಲ್ಲೇ ಇಟ್ಕೊ ಬರ್ತಿರ್ಲಿಲ್ವಾ? ಅಲ್ಲೇ ಇಲ್ಲೇ ಇಲ್ವಾ? ಸೀರಿಯಸ್ ಆಗಿ ತಗೊಂಡಿಲ್ವಾ? 17 Pro ನಿನ್ನೆ ನಮ್ಮ ಅಮ್ಮಂಗೆ ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದು ಕಳ್ಸ್ಕೊಬೇಕು, ಈ ಫೋನ್ ಕೊಟ್ಬಿಟ್ಟು ಬರ್ಬೇಕು ಅಂತಾರದು. ನಾನು ನೀನ್ ನಿಜ ಅನ್ಕೊಂಡಿದ್ದ? ನಮ್ಗೆ ಪ್ರ್ಯಾಂಕ್ ಮಾಡ್ಬಿಟ್ಟು ಶಿವನೆ ಗೈಸ್. ಇವರು 17 Pro Max ತಗೊಂಡವ್ರೆ. ನಾನು ಪ್ರೋ ಅಂತ ಹೇಳಿದ್ದ. 17 Pro 256 GB ತಿಂಗಳಿಗೆ 8,000 ಲೋನು. ಅಲ್ಲ ನಿಂಗೆ ಅಲ್ಲ ನಾನಾರೆ ವಿಡಿಯೋ ಮಾಡ್ತೀನಿ ಪ್ರ್ಯಾಂಕ್ ಮಾಡೋದು ಓಕೆ. ನೀ ವಿಡಿಯೋ ಬೆರ್ಗ ನಿಂಗೆ ಹಿಂಗ್ ಪ್ರ್ಯಾಂಕ್ ಮಾಡ್ತೀಯಲ್ಲ, ಶಿವನೆ ಅಟ್ಲೀಸ್ಟ್ ವಿಡಿಯೋನಾರ ಮಾಡಿ ನನ್ ಪ್ರ್ಯಾಂಕ್ ಮಾಡೋದ? ಇಲ್ಲ ಸರತ್ ಓಡಾಡ್ತಿದ್ದಾರೆ ನನ್ ಜೊತೆ 12 ಗಂಟೆಲಿ 1 ಗಂಟೆಲಿ 3 ಗಂಟೆ ಇನ್ಮೇಲಿಂದ ವಿಡಿಯೋ ಮಾಡೋದ ಕರ್ನಾಟಕ ಜನತೆ ಮನ್ಸಿಗೆಲ್ಲದ. ಓಕೆನಾ ಪಪ್ಪಮ್ಮ? ಆಯ್ತು. ಯಾರು ನೀನು? ನಮ್ಮ ಅಣ್ಣ ಹಿಂಗೆ ಹೇಳ್ತಿದ್ದ ಅನ್ಕೋ. ಪಪ್ಪಮ್ಮ ನಿಮ್ಗೆ ಹೆಂಗೆ ಗೊತ್ತಾ, ರೋಡಲ್ಲಿ ಯಾರು ಹುಡುಗಿ ಸಖತ್ತಾಗಿರ್ತಾಳೆ, ಹುಡುಗ ಖರಾಬ್ ಆಗಿರ್ತಾರೆ. ಅಲ್ಲೊಳ್ಳೋ ಪಪ್ಪಮ್ಮ ಜೋಡಿ ಹೋಯ್ತಾ, ಹುಡುಗಿ ಖರಾಬ್ ಆಗಿರ್ತಾಳೆ, ಹುಡುಗ ಸಖತ್ತಾಗಿರ್ತಾನೆ. ಅಲ್ಲೊಳ್ಳೋ ಪಪ್ಪಮ್ಮ ಎಂತ ಬೆರಗಿರ್ಬೇಕು. ಈಗ ತಗೋಬಿಟ್ಟಿ ಹೊಸ iPhone 17 Pro Max ನಿಸರ್ಗ ಅವ್ರದ್ದು ವೈಟ್ ಕಲರ್ದಂತೆ. ಇವ್ರದ್ದು ಚೆನ್ನಾಗಿದೆ. ಆರೆಂಜ್ ತಗೋಬೇಕಾಗಿದ್ದು ಚೆನ್ನಾಗಿರೋದು ನಮ್ಗೆ. ಇವು ಹೊಸ ಫೋನ್ ಬಾಕ್ಸ್ ಗೈಸ್. ಹೊಸ iPhone 16 Pro Max 17 Pro Max ನಿಸರ್ಗ ಅವ್ರದ್ದು ಹೊಸ. ಅದು ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಹೊಸ iPhone. ಇವಾಗ ಒಂದು ಮಾಡುವ ಹೊಸ 17 Pro Max ತಗೋಬಿಟ್ಟು ಮತ್ತೆ ಏನ್ ಅನಿಸ್ತೈತೆ ನಿನಗೆ? ಕಂಗ್ರ್ಯಾಚುಲೇಷನ್, ಬಿಗ್ ಕಂಗ್ರ್ಯಾಚುಲೇಷನ್ಸ್. 17 Pro Max 256 GB. ಇನ್ನು ಫೋನ್ ಸ್ಟಾರ್ಟ್ ಮಾಡಕ್ಕೂ ಬಂದಿದ್ದೇನೆ ಕಳ. ಫೋಟೋಸ್ ಕಳ್ಸ್ಕೊ ಬಂದಿದ್ದ, ಫೋಟೋ ಶೂಟಿಂಗ್ ಹೋಗಿದ್ನಲ್ಲ ಮೊನ್ನೆ. ಅದು ಮತ್ತೆ ಇದಕ್ ಟ್ರಾನ್ಸ್ಫರ್ ಮಾಡ್ಕೋಬೇಕಂತ ರೀಸೆಟ್ ಕೊಟ್ಟು ನಮ್ಮ ಹೊಸ iPhone 17 Pro Max ತಗೊಂಡಿರೋದು ಏನ್ ಅನಿಸ್ತೈತೆ ನಿಮ್ಗೆ? ಇಲ್ಲಿ ಹೇಳು, ತಗೊಂಡಿರೋದಕ್ಕೆ ಏನ್ ಅನಿಸ್ತೈತೆ? ಏನ್ ಅನಿಸ್ತೈತೆ? ಫುಲ್ ಖುಷಿ ಆಗ್ತೈತೆ. ಆಮೇಲೆ ಕೊಡ್ಸಿರೋರ್ಗೆ ಏನಂತೀರಾ? ಕೊಡ್ಸಿರೋ ನಿಮ್ಮ ಅಮ್ಮಂಗೆ? ನಮ್ಮಮ್ಮ ಅಲ್ಲ, ನಾನೇ ತಗೊಂಡಿರೋದ್ ನೋಡಿ. ಹಂಗೆ
ಇವಾಗ ಏನ್ ಗೊತ್ತಾ, ಒಂದ್ ಸಿಚುವೇಶನ್ ಕ್ರಿಯೇಟ್ ಮಾಡೋಣ, ಓಕೆನಾ? ನಮ್ಮ ಅಮ್ಮನೇ ಕೊಡ್ಸಿ, ನಮ್ಮ ಅಮ್ಮ ಗೈಸ್ ಅರ್ಧ ನಾನು ಅರ್ಧ. ಓಕೆ, ಇವಾಗ ಒಂದ್ ಸಿಚುವೇಶನ್ ಕ್ರಿಯೇಟ್ ಮಾಡೋ. ಏನ್ ಸಿಚುವೇಶನ್ ಗೊತ್ತಾ, ಇವಾಗ ನೀವು ನಿಮ್ಮ ಹತ್ರ ನಿಮ್ಗೆ 17 ಇರಿ ಒಂದ್ ನಿಮಿಷ, ನಿಮ್ಗೆ 17 Pro Max ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ? ಇವಾಗ ಯಾವ ತರ ಸಿಚುವೇಶನ್ ಅಂದ್ರೆ ಹೇಳ್ತೀನಿ ಕೇಳಿಸ್ಕೊಳ್ರಿ. ಇವಾಗ ನಿಮ್ಗೆ 17 Pro Max ಈ ಫೋನು ಸಿಕ್ಕಾಪಟ್ಟೆ ಆಸೆ ಆಗಿರ್ತದೆ, ಸುಮಾರು ದಿವಸದಿಂದ ತಗೋಬೇಕು ಅಂತ. ಇವಾಗ ಈ ಫೋನ್ ನ ನಾನು ನಿಮ್ಗೆ ಕೊಡಿಸ್ತಾ ಇರೋ ತರ ನಿಮ್ ಎಕ್ಸ್ಪ್ರೆಷನ್ ಹೆಂಗಿರ್ತದೆ ಅಂತ, ಓಕೆನಾ? ಚೆನ್ನಾಗಿರ್ತದ ಆತರ ಮಾಡೋದ, ಓಕೆನಾ? ಇವಾಗ ಹೆಂಗಮ್ಮ ಹಿಂಗೆ ಅರ್ಥ ಆಯ್ತಾ ನಾನು ಹೇಳಿದ ಕಾನ್ಸೆಪ್ಟ್? ಎಕ್ಸ್ಪ್ರೆಷನ್ ಬರಲ್ಲ. ಹೆಂಗೆ ಎಷ್ಟು ಎಕ್ಸಾಕ್ಟ್ ಹುಡುಗಿ ತರ ಆಡು ಬೇಕಿದ್ರೆ ಆಡ್ತೀನಿ. ಹುಡುಗಿ ತರ ಎಕ್ಸ್ಪ್ರೆಷನ್ ಕೇಳಿದ್ರೆ ನಾನು ಹುಡುಗಿ ತರ, ಓಕೆನಾ? ನಾನ್ ನಿಮ್ಗೆ ಸರ್ಪ್ರೈಸ್ ಆಗಿ ಈ ಫೋನು ಸರ್ಪ್ರೈಸ್ ಆಗಿ ನಾನು ನಿಮ್ಗೆ ಕೊಡ್ತಿರೋ ತರ, ಓಕೆನಾ? ನಿಮ್ಗೆ ಸರ್ಪ್ರೈಸ್ ಆಗಿ ನೀವು ಅಲ್ಲಿ ಏನೋ ಮಾತಾಡ್ತಿರೋದು ಏನೋ ಇರ್ತದೆ, ಸಡನ್ ಆಗಿ ಬಂದ್ಬಿಟ್ಟು ನಿಮ್ಗೆ 17 Pro Max ಗಿಫ್ಟ್ ಅಂತ ಅಂದ್ಬಿಟ್ಟು ಹಿಂಗ್ ಕೊಡ್ತೀನಿ. ಅವಾಗ ನಿಮ್ ಎಕ್ಸ್ಪ್ರೆಷನ್ ಹೆಂಗಿರ್ತದೆ, ಏನ್ ಅನ್ಸುತ್ತೆ ಎಲ್ಲ ಹೇಳ್ಬೇಕು, ಓಕೆನಾ? ಗೈಸ್ ಬನ್ನಿ ಇವಾಗ ವ್ಲಾಗ್ ಎಲ್ಲ ಮಾಡ್ತಿದ್ಯಾ? ನೋಡ್ಕೊಂಡ್ ಬಂದ ಗಗನ ಸಖೀರ್ ನೋಡ್ದು, ಗಗನ ಸಖೀರ ಹ್ಯಾಂಡ್ ಶೇಕ್ ಏನ್ ಹೇಳ್ದೆ, ಟೀ ಕಾಫಿ ಏನ್ ಹೇಳ್ದೆ ಅವರು. ಒಂದ್ ಹಂಗೆ ಒಂದು ಏನಾದ್ರು ಹಗ್ಗಿಗ್ ಮಾಡ್ಬಿಟ್ಟು ಬರ್ಬೇಕು. ನಮ್ ಕಡೆ ಹಿಂಗೆ ಬಾಯಿ ಹೇಳೋದು ಅಂದ್ಬಿಟ್ಟು ಹಗ್ ಮಾಡ್ಬಿಟ್ಟು ಬರ್ಬೇಕಾನೆ. ಬಾಲಿಂದನೇ ಕೆಳಗೆ ಇಳಿಸ್ಬಿಡ್ಲಿ. ನಿನ್ ತಿರ್ಗಿಸ್ಕೊ. ಅದೆಲ್ಲ ಕೂಗ್ತಾಲಿ ಫೋನು ನಿಜ ನಿಮ್ಗೆ ಖಾಲಿ ಬಾಕ್ಸ್ ಸೀರಿಯಸ್ ಆಗಿಲ್ಲ, ಸೀರಿಯಸ್ ಆಗಿ ನಿಮ್ಗೆ 17 Pro Max ಅಲ್ಲ ಸೀರಿಯಸ್ ನನ್ನ ನಮ್ಮ ಅಮ್ಮ ನಾಣೆಗ್ಲು ನಿಮ್ಗೆ ನಿಮ್ದೇ, ನಮ್ಮ ಅಮ್ಮನ ನಾಣೆಗ್ಲು ನಿಮ್ದೇ ಫೋನ್ ಅದು. ಹಾ ಸುಮ್ಮನೆ ಹಂಗೆ ನಿಮ್ಗೆ ಸೀರಿಯಸ್ ಮುಂಚೆ ಎಲ್ಲ ಹೇಳ್ತಿದ್ರಲ್ಲ, ಅದಕ್ಕೋಸ್ಕರ ಸರ್ಪ್ರೈಸ್. ಸೀರಿಯಸ್ ಆಗಿ ನಾನು ಇಲ್ಲೊಂಚೂರು ನೋಡಕ್ ಒಂಚೂರು ಇಲ್ಲೊಂಚೂರು ಹೇಳೋ ಖುಷಿ. iPhone 17 Pro ಫೈನಲಿ. ನಾನು ಪ್ರ್ಯಾಂಕ್ ಮಾಡ್ತಿಲ್ಲ, ನಾನು ಪ್ರ್ಯಾಂಕ್ ಮಾಡ್ತಿಲ್ಲ ನಿಜ. ಸೀರಿಯಸ್ ಆಗಿ ನೋಡಿ ಇನ್ನು ಏನು ಸೆಟ್ಟೇ ಮಾಡಿಲ್ಲ. ನಾನ್ ಮಾಡ್ರಿ ನನ್ನ ಇವಾಗ ಬರ್ಬೇಕಾದ ತಗೊಂಡಿದ್ ಕನಕ ಖುಷಿ ಆಯ್ತಾ? ನಿಮ್ ಊರವ್ರಿಗೆ ಎಲ್ರಿಗೂ ಗೊತ್ತಾ ನಿಮ್ ಫೋನ್ ತಗೊಂಡಿರೋದು? ಫೋನ್ ತಗೊಂಡಿರೋ ಖುಷಿ ಊರವ್ರಿಗೆ ಎಲ್ಲರಿಗೂ ಹೇಳ್ಕೊಂಡ್ ಯಾರು ಗೊತ್ತಿಲ್ಲ. ಊರವ್ರಿಗೆ ಅಂದ್ರೆ ನನ್ನ ಫ್ರೆಂಡ್ಸಿಗೆ, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಗೊತ್ತಾ? ಫಸ್ಟ್ ಕಪ್ಪಾಗಿ ತೋರ್ಸ್ಬೇಕಣಕ ನೀನು. ಗೈಸ್ ಹೊಸ ಫೋನ್. ಈ ಆಕ್ಟಿಂಗ್ ಹೆಂಗಿತ್ತು ಕಮೆಂಟ್ ಮಾಡ್ರಿ. ನೀವು ಆಕ್ಟಿಂಗ್ ಮಾಡಿದ್ದು ನಿಸರ್ಗ ಅವರು ಈ ತರ ಇದ್ದೀರಿ ಹಿಂಗೆ ಅಂತ. ಚೆನ್ನಾಗಿ ಪ್ರಾಂಕ್ ಅಲ್ಲ ಗೈಸ್, ಸುಮ್ನೆ ಆಕ್ಟ್. ಶರತ್ ಕೊಡ್ಸಿದ್ರೆ ಫೋನ್ ನನಗೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಈ ತರ ಇರಲ್ಲ, ಸುಮ್ನೆ ಓವರ್ ಆಕ್ಟಿಂಗ್ ಮಾಡಿದ್ದು ಅಷ್ಟೇ. ಡೌ ಮಾಡಿ ಇಷ್ಟೊಂದು ಇರಲ್ಲ, ಇನ್ನಂಗಿರ್ತದೆ ಒಟ್ನಲ್ಲಿ ಎಮೋಷನಲ್ ಆಗಿರ್ತೀರ ಮನ್ಸಲ್ಲೇ, ಒಟ್ನಲ್ಲಿ ಒಂಥರ ಖುಷಿ ಆಗದ. ನಿಜ ನಾನು ಇಸ್ಕೊತಿರ್ಲಿಲ್ಲ ಗೈಸ್, ಅವ್ನು ಕೊಡ್ಸಿದ್ರೆ ಇಸ್ಕೊತಿರ್ಲಿಲ್ಲ. ಯಾಕೆ ಏನಕ್ಕೆ ಇಸ್ಕೋಬೇಕಿತ್ತು? ಇಲ್ಲ ನಮ್ಮ ಮನೇನೆ ಕೊಡಿಸ್ತಾ ಇರಲ್ಲ, ಇಸ್ಕೊತಿರ್ಲಿಲ್ಲ. ನಾ ಕೊಡ್ಸ್ತಾನೆ ಇರಲಿಲ್ಲ ಬಿಡು. ನೀನ್ ಏನಂತ ಹೆಂಗಿತ್ತು ಬಿಸಿ ಹುರ್ಕೊಂಡಿದ್ದು, ಹೆಂಗಿತ್ತು ಬಿಸಿ ಹುರ್ಕೊಂಡಿದ್ದು. ನಮ್ ಕಂಡ್ರೆ ಯಾಕೆ ನಮ್ಮ ಮೇಲೆ ತಿಕ್ಕವ್ರಿ ಹಂಗಲ್ಲ. ಸರಿ ನೀನ್ ಹೇಳ್ದೆ ಅಲ್ವಾ ನನ್ ಕೊಡ್ಸಿದ್ರೆ ಹೆಂಗಿರ್ತಿತ್ತು ಅಂತ. ನಾನು ಇಸ್ಕೋತಿರ್ಲಿಲ್ಲ ಅಂತ ಅಂದೆ. ನಾನು ಇಸ್ಕೋತಿರ್ಲಿಲ್ಲ ಅಂತ ಹೇಳಿದ್ಮೇಲೆ ನೀನ್ ಆತರ ಹೇಳ್ಬಾರ್ದಿತ್ತು. ಅಲ್ಲ ಅಟ್ಲೀಸ್ಟ್ ನಾನು ಕೊಡ್ಸ್ತಿದ್ರು ಅಕಸ್ಮಾತ್ ಕೊಡ್ಸೋಬಿಟ್ಟಿದೆ ಅನ್ಕೊಳ್ರಿ, ಅವಾಗ ನೀವು ಖುಷಿಯಾಗಿ ಈಸ್ಕೊತೀನಿ ಅಂತ ಹೇಳ್ಬೇಕಿತ್ತು. ನೀವ್ ಈಸ್ಕೊಳ್ಳಲ್ಲ ಅಂತ ಅಂದಾಗ ಅದ್ ನಂಗೆ ಹರ್ಟ್ ಆಗಿರುತ್ತೆ. ಹರ್ಟ್ ನಿಮ್ಗೂ ಸ್ವಲ್ಪ ತಟ್ಲಿ. ನಾನು ನಿನಗೆ ಹರ್ಟ್ ಮಾಡ್ಬೇಕಂತ ಇಸ್ಕೊಳ್ಳಲ್ಲ ಅಂತ ಅಲ್ಲ ಹೇಳಿದ್ದು. ನಮ್ಮನೆಯವ್ರೆ ಕೊಡ್ಸ್ತಾರೆ ಅಂತ ಅಂದ್ರಲ್ಲ. ದೊಡ್ಡ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡ್ತವ್ರೆ ಅಂದ್ರೆ ಯಾರು ಅಲ್ಲ, ಫ್ರೆಂಡ್ ಅಷ್ಟು ಯಾವ ಫ್ರೆಂಡ್ಸು ಕೊಡ್ಸಲ್ಲ ಅಷ್ಟು ಈಸಿ ಆಗೈತಾ. ಮೆಂಟ್ಲು ಫ್ರೆಂಡ್ಸ್ ಕಣಕ. ಅದೇ ನೀವೊಬ್ಬ ಇನ್ಫ್ಲೂಯೆನ್ಸರ್ ಅಲ್ವಾ, ಕೊಡ್ಸ್ತು ಫ್ರೆಂಡ್ಸ್ ಚೆನ್ನಾಗಿರ್ಬೇಕಂತ. ಆದ್ರೆ ನಮ್ಮನೆ ಬೈತಾರೆ. ಮಾಡಿದ್ದು ಸೀರಿಯಸ್ ಹೊಡಿಸ್ಕೊಂಡವಳು ಸೇದೋಗ್ಲಿ, ಕೂದಲು ಸೇದಲಿ. ಯಾಕೆ ನಾವು ನಾಲ್ಕೈದವ ಇನ್ನೇನು ಇದು ಸಿಂಪಲ್ ಅಷ್ಟೇ. ಇವಾಗ ನಿಸರ್ಗ ಅವ್ರನ್ನ ಅವ್ರ ಪಿಜಿಗೆ ಹಾಕ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗ್ಬೇಕು. ಕಮ್ ಲೆಟ್ಸ್ ಗೋ ಟು ಬೆಂಗಳೂರು. ಬೆಂಗಳೂರಿಗೆ ಏನಕ್ಕೆ ಹೋಯ್ತಾರೆ, ಇವ್ರ ಊರಿಂದ ಬಂದಿದ್ರು. ಇವ್ರ ಊರಿಂದ ಹಿಂಗೆ ನನ್ನ ಮೀಟ್ ಮಾಡ್ಬಿಟ್ಟು
ಇವ್ರು ಫೋನ್ ತಗೊಂಡಿದ್ರು ಅಂತ ಹೇಳಿದ್ರೆ ನಾನು ಫೋನ್ ನೋಡ್ಬೇಕು ಅಂತಂದಿದ್ದೆ. ವಿಜಯ್ ಮನೆ ಅದಕ್ಕೆ ಇವ್ರು ಫೋನ್ ತೋರಿಸ್ಬಿಟ್ಟು ಹಿಂಗೆ ಫೋನ್ದು ಈ ತರ ಇತ್ತು 17 Pro Max. ಇವಾಗ ನೋಡಿರಲ್ವಾಗ ಅದಾಯ್ತು. ಅದಾದ್ಮೇಲೆ ಇವಾಗ ಇವ್ರ ಪಾಡಿ ಇವ್ರ ಪಿ ಜಿಗೆ ಹೋಯ್ತಾರೆ. ನಾನು ಬೆಂಗಳೂರಿಗೆ ಹೋಗಿ ಒಂದು ಶೂಟ್ ಅದೇ ಸಲ ಪ್ರಮೋಷನ್ ಶೂಟ್ ಅಲ್ಲಿ ಬೆಂಗಳೂರಿಗೆ ಹೋಗಿದ್ದು ಒಂದು ಕನ್ಫರ್ಮ್ ಆಗೈತೆ, ಇನ್ನು ಕನ್ಫರ್ಮ್ ಆಗಿಲ್ಲ. ಅವರು ಒಂದು ಪ್ರಮೋಷನ್ ಶೂಟ್ ಅದೇ ಅದನ್ನ ಮುಗಿಸ್ಬಿಟ್ಟು ಸುಮಾರು ದಿವಸ ಆಗಿದೆ ಅಂತಂದ್ರೆ ಬೆಂಗಳೂರಿಗೆ ಪ್ರಮೋಷನ್ ಅಂತ ನೋಡ್ಬೋದು. ಇವಾಗ ಹೋಯ್ತವನೆ ಬೈ ಹುಷಾರು ಬೈ ಇಲ್ಲಿ ನೋಡಿ ಬ್ಯಾಗ್ ಯಾವ ರೇಂಜ್ ತಂದಿರೋದು. ಎಲ್ಲಿ ನಿಮ್ಮ ಫ್ಯಾಮಿಲಿ ಪೂರ್ತಿ ಬಟ್ಟೆಗಳು ನೀವೇ ಎತ್ಕೊಂಡ್ಬಿಟ್ಟಿದ್ರೆ ನಿಮ್ಮ ಅಮ್ಮನ ಸೀರೆಗಳನ್ನೆಲ್ಲ ತುಂಬ್ಕೊಂಡ್ಬಿಟ್ಟಿರೋದು. ಇಲ್ಲಿ ಸೆಕೆಂಡ್ಸ್ ಬರ ಕೊಡೋದಿಲ್ಲ ರೇಷ್ಮೆ ಸೀರೆ ಅದೇ ಒಂದ್ ಸೀರೆ ಹಳೆ ರೇಷ್ಮೆ ಮೇಕಪ್ ಕಿಟ್ಟು ಅರ್ಧ ಪರ್ಧ ಉಳ್ದಿರೋವೆಲ್ಲ ಸೆಕೆಂಡ್ಸ್ ಮಾರ್ಬಿಡೋದು ನೀನು. ಇವಳೆಲ್ಲ ಕಾಸ್ಟ್ಲಿನ ಕಳ ಎಲ್ಲ 2 ರೂಪಾಯಿ 3 ರೂಪಾಯಿ ಎತ್ಕೋ ಎತ್ಕೋ ಯಾವ್ದಕ್ಕ ದೇವ್ರ ಕೈಕೋ ಅಯ್ಯ ದುರ್ಗನೆಲ್ಲ ಟಚ್ಚು ಆಗಲ್ಲ ಕಣ. ಜುಟ್ ಕಿಟ್ಟಿದ್ರೆ ನಿಂದ ಹೇಳ್ದಾಡ್ಬಿಡ್ತೀನಿ. ಕಿರ್ಚ್ ಮಾಡ್ತು ಅದ ನಿನ್ ಬ್ಯಾಗ್ ನೀನ್ ಎತ್ಕೊ, ನಾನು ಅದಕ್ಕೆ ಎತ್ಕೊಂಡಿ. ನಾನು ಟಚ್ ಮಾಡಲ್ಲ ಬ್ಯಾಗ್ ಚಿಕ್ಕ ಮುಚ್ಚಿರ ಮಗನೇ. ಯಾರ ಎಲ್ಲಿ ಟಚ್ ಮಾಡ್ಸಲ್ಲ ಎತ್ಕೋ ಎಲ್ಲ ಮುಚ್ಕೊಂಡು ಎತ್ಕೋ ಬೇಕಾದ್ರೆ ಎತ್ಕೋ ಬೇಡ. ಸಾರಿ ಕೇಳು. ಅವತ್ ನನ್ನ ಬಟ್ಟೆ ಅಂಗಡಿ ಸಾರಿ ಕೇಳಿಸಿದ ಹೆಂಗೆ ತಾಗಿ ಸಾರಿ ಕೇಳು ಬ್ಯಾಗ್ ಕೊಡ್ತೀನಿ. ಇನ್ನು ಅರ್ಧ ಗಂಟೆ ಅಲ್ಲಿ ಅವಳು ಸಪೋರ್ಟ್ ಇದೆ, ನನ್ ಸಪೋರ್ಟ್ ಬಂದಿಲ್ಲ. ಸಾರಿ ಕೇಳು ಬ್ಯಾಗ್ ವಿಜಿ ಅಂತ ತರಲೆ ನನ್ನ ಮಗ ಅಂತಿಂತ ತರಲೆ ನನ್ನ ಮಗ. ಸಾರಿ ಕೇಳು ಸಾರಿ ಕೇಳು ಸಾರಿ ಕೇಳು. ಅಯ್ಯೋ ನೀ ಅಂತ ಬಿಸಿಲು ಹೋದ್ರು ಕರಗಾಲ ಕಣ. ಮೇಕಪ್ ಮಾಡಿ ಬೆಳಗಾಗ್ಬಿಡ್ಸಲ್ಕಳು ಕೇಳು ಸಾರಿ. ತೊಡ ಮೇಲೆ ಬ್ಯಾಗಿಲ್ಲ 10 ನಿಮಿಷ ಅದಕ್ಕಾರು ಸಾರಿ ಕೇಳಬೇಕು. ನನಗ್ ಗೊತ್ತಿಲ್ಲ ಮಡಗ್ದು ಅವನು ಕೊಡ್ಬೇಡ ಕಳ ಬೆಳಗಾನ ಹಿಂಗೆ ನಿಂತಿರ್ಲಿ. ನೀನು ಸಾರಿ ಕೇಳು ಸಾರಿ ಮನ್ ನಿಂತು ಅಲ್ಲೇ ಬಿಸಲಿ ಕುತ್ಕೋ. ಅಯ್ಯೋ ಇನ್ನೂ ಆರಾಮ ಬೆಂಗಳೂರಿಗೆ ಹೋಗ್ಬೇಕು ಕೊಟ್ಬಿಡ್ಬೇಕು. ತಪ್ಪಾಯ್ತು ನಾನು ಸಾರಿ ಕೊಟ್ಬಿಡಪ್ಪ ಹುಡುಗಿ ವಯಸ್ಸಲ್ಲಿ ಕೇಳು. ಕೇಳಿಸ್ತಾ ಇದು. ಅಯ್ಯೋ 20% ಅದ ಹುಡುಗಿ ವಯಸ್ಸಲ್ಲಿ, ಇನ್ನು 80% ಮಿಸ್ ಆಯ್ತು. ಕೊಟ್ಬಿಟ್ಟು ಬಲ್ಲ ಸುಮ್ಮನೆ ಕೇಳು ನಿಮ್ಮ ಏನ್ ಕೊಡು ಕೇಳು. ಅದು ಯಾರೋ ಅಂತಾರ ಕಣ ಹುಡುಗಿ ಬೋ ಮಗನೇ ಅಂತ. ಇಲ್ಲಿ ಅಲ್ಲ ಇಲ್ಲಿ ಮೆಟ್ಲತ್ಕ ಹೋಗ್ಬಾರ್ದು, ಇಲ್ಲಿಂದ ಕೂತ್ಬಿಟ್ರೆ ಅಂದ್ರೆ ಏನ್ ಹೇಳು ಬಾಲ್ಡ್ ತರ ಅಂತಾನೆ. ಮಗಳೇಂದ್ರ ಏನಾರ್ಥ ಹೇಳು ನೀನು ಹೇಳು. ಯಾರು ನೀನು ಹೇಳು. ನಾನೇನ್ ಬೇಜಾರು ಡಿಕ್ಷನರಿ ತಡ್ಕೋ. ಇಲ್ಲೇ ಇದೆಯಲ್ಲ ಬಾಲ್ಡ್ ಅಂತ. ಇಲ್ಲೇದಲ್ಲ ಬಾಲ್ಡ್ ಅಂತ ಮಗಳೇ ಅಂತ ಹಾಕ್ಬಿಡ್ತೀನಿ ಕಟ್ಟಾಗಿ ಅವತ್ ನನ್ಗ ಬಟ್ಟೆ ಅಂಗಡಿ ಸರಿ ನೀನು ಎಷ್ಟೆಲ್ಲ ಹೊಡೆದ ನನಗೆ ಎಷ್ಟೆಲ್ಲ ಹೊಡೆದ ಕುಂತು ಕೇಳ್ದ ಅವತ್ತು. ನೀ ಕುಂತು ಕೇಳ್ದ ಕಟ್ಟದ್ಮೇಲೆ ಕೇಳ್ಬೇಕು. ಏನು ಒಂದ್ ಏಟ್ ಹೊಡಿಬೇಕು ಅಷ್ಟೊಂದು ಕೇಳ ಗಂಟೆ ಟಾಮ್ ಅಂಡ್ ಜೆರ್ರಿ ಜಗಳಾಗೈತೆ. ಕೇಳು ಅಷ್ಟೇ. ಬ್ಯಾಗ್ ಕೈಯೆಲ್ಲ ಒಣಗೋಯ್ತಾ ಇದ್ ಕೊಡೋದೇ ಗೈಸ್ ಇದ್ರಲ್ಲಿ ಟಾಮ್ ಯಾರು ಜೆರ್ರಿ ಯಾರು ಕಮೆಂಟ್ ಮಾಡಿ. ಡೋರಾ ಅಂಡ್ ಮಂಕಿ ಇದು. ನಾನ್ ಡೋರಾ ಇವನ್ ಮಂಕಿ ಕಣಪ್ಪ. ಸೇಮ್ ಹಂಗೆ ಅವನೇ ಮಂಕಿ. ವಿಜಯ್ ಅವಳು ನಾನ್ ಡೋರಾ ತರ್ತೀನಿ. ಗೈಸ್ ಕೊನೆಗೂ ಕೊಟ್ರು ಬ್ಯಾಗ ನೋಡಿ ಗೂಳಿ ನೆಳಿತಾವನ ಇಲ್ಲಿ. ಗೈಸ್ ಇವಾಗ ನಾವು ಬನ್ನಿ ಹೊರಡುವ ಸಮಯ. ಗೈಸ್ ಇವಾಗ ಒಂದು ಟೀ ಬ್ರೇಕ್ ನಿಲ್ಸವಿ. ಗೈಸ್ ಆ ಕಡೆ ಹೋಗಿದ್ದು ಪಾಕಶಾಲಕ್ಕೆ, ಅಲ್ಲಿ ವೆಯ್ಟಿಂಗ್ ಐತೆ ಅಂತಂದ್ರು, ಅದಕ್ಕೆ ಇವಾಗ ಈಚೆವರೆಗೆ ಬರ್ತಾವೆ. ಬನ್ನಿ ಗೈಸ್ ಇದು ಬಾಳೆ ಎಲೆ ಊಟ. ಹುಳಿಯರ್ಸು ಸೆಲ್ಫಿ ತೆಗೆದಿದ್ದಾರಲ್ಲ ರೈಸ್ ಎಲ್ಲ ಹಾಕಿದ್ಮೇಲೆ ಹಾಕಿದ್ರು. ಗೈಸ್ ಎಲ್ಲ ಸೈಡ್ಸ್ ಪೈಡ್ಸ್ ಎಲ್ಲ ಖಾಲಿ ಮಾಡ್ಬಿಟ್ಟು ಇವಾಗ ಮೇನ್ ಇದು ಬಂದಿದ್ದೀವಿ. ಇನ್ನು ಮಡಿಕಣೆ ಅದಕ್ಕೆ ಹುಳಿ ಯಾರು ಜಾಸ್ತಿ ತಿನ್ನೋ ನಮ್ಮ 3 ದಿನದಲ್ಲಿ ಕತ್ರಿ ಸಿಟ್ಬಿಡ್ತಾನೆ ಅಣ್ಣ. ಇವಂಗ ಸಾಂಬಾರು ಇದನ್ನೇ ಮಾಡ್ಕೊಡೋಣ. ತಿನ್ನಪ್ಪ ಅನ್ನೋದ್ರಲ್ಲ ಪ್ರೈಸ್ ಎಲ್ಲ ಬಂದಿದೆ ನಮ್ಮ ಗುಳಿಗೆ. ಹಂಗೆಲ್ಲ ಕಣ ಹಾಕಿ ತಿನ್ನೋದ್ರಲ್ಲಿ ಫಸ್ಟ್ ಪ್ರೈಸ್ ಏನ ಸೋಟ್ನು ಗೈಸ್ ಹಾವು ಗೈಸ್ ಯಾರು ಹಾವನ್ನ ಹಿಡ್ಸ್ಕೊಟ್ಟೋಗ್ಬಿಟ್ಟವ್ರೆ. ಛೇ ಪಾಪ ಸತ್ತೋಗಿರಾವು.
ಕಲಿ ಹಂದಿಗಳು ವಿಜಿ ನಿಮ್ಮ ಫ್ರೆಂಡ್ಗಳು ಗೈಸ್ ಪ್ರಮೋಷನ್ ಇರೋ ಜಾಗಕ್ಕೆ ಬಂದು ಏನಿದು ಗೋಡನ್ ತೋರಿಸ್ಬಿಟ್ಟು ಪ್ರಮೋಷನ್ ಜಾಗ ಅನ್ಕೋಬಿಡಿ. ಇದೇ ಜಾಗದಲ್ಲಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಲೊಕೇಶನಲ್ಲಿ ಪ್ರಮೋಷನ್ ಮಾಡ್ತಾ ಇರೋದು. ಗೈಸ್ ಇಷ್ಟು ಜನರ ಜೊತೆಗೆ ಇದೇ ಫಸ್ಟ್ ಟೈಮು ವಿಡಿಯೋ ಶೂಟ್ ಮಾಡ್ತಾ ಇರೋದು. ಎಲ್ಲ ನಮ್ಮ ಬಾಯ್ಸು ಹೋಮ್ ರನ್ ಅಪ್ಲಿಕೇಶನ್ ಅನ್ನೋದ್ರಲ್ಲಿ ಕೆಲಸ ಎಲ್ಲ ಮಾಡ್ತಾರೆ ಇವರು. ಲವ್ ಯು ಗೈಸ್. ಲವ್ ಯು ಟು. ಗೈಸ್ ಪ್ರಮೋಷನ್ ಶೂಟ್ ಎಲ್ಲ ಮುಗೀತು. ಇವಾಗ ಹೋಯ್ತಾವಿ, ಎಲ್ಲಿಗೆ ಹೋಯ್ತಾವಿ ಅಂತ ಹೇಳ್ತೀನಿ ಗೈಸ್. ನಾವು ಅಲ್ಲಿಂದ ಎಲ್ಲಿಗೆ ಹೋಯ್ತೀನಿ ಅಂತ ಹೇಳಿದ್ನಲ್ಲ ಗೈಸ್. ಇವಾಗ ಮನೆಗೂ ಲೇಟ್ ಆಯಿತು ಹೋಗೋಷ್ಟೊತ್ತಿಗೆ. ಮತ್ತು ಮಂಜಣ್ಣವರು ಅಂತ ನಾನು ಯಾವಾಗಲೂ ನಿಮಗೆ ಮುಂಚೆ ಒಳಗಲೆಲ್ಲ ಬಂದಿದ್ರಲ್ಲ, ನಿಮಗೆ ನಮ್ಮ ಮನೆ ಹಬ್ಬಕ್ಕೆಲ್ಲ ಅವಾಗ ಬಂದಿದ್ರಲ್ಲ, ಅವರು ನಾವು ಸಿಕ್ಕಾಪಟ್ಟೆ ದಿವಸ ಆಗ್ಬಿಟ್ಟಿತ್ತು. ಒಳ್ಳೆ ಬಾಂಡಿಂಗಲ್ಲಿ ಇದ್ದೀವಿ. ಅವಾಗ್ಲಿಂದನೂ ಹಂಗೆ ಇದ್ದು ಸಿಕ್ಕಾಪಟ್ಟೆ ದಿವಸ ಆಗಿದ್ದಲ್ಲ, ಹಂಗೆ ಫೋನ್ ಮಾಡಿ ಇವಾಗ ಸಿಕ್ಕವ್ರೆ ನೋಡ್ರಿ ನಮ್ಮ ಮಂಜಣ್ಣವರು. ವೆಲ್ಕಮ್ ಟು ಬೆಂಗಳೂರು ಗೈಸ್. ಇವ್ರ ಮನೆ ಹೊಸ ಮನೆ ಮಾಡೋರು. ಇವರು ಹೊಸ ಮನೆ ಗುರುಪ್ರವೇಶ ಕರೆದಂತೆ ಹಂಗೆ ಮಾಡ್ಕೊಬಿಟ್ಟವ್ರೆ. ಅದಕ್ಕೆ ಇವಾಗ ಕರೆದಿರೋದು. ಹಣ ಇರೋಣ ನೀವು ಮಾತಾಡಿಲ್ಲ ಗುರು ಹೊಸ ಮನೆ ಮಾಡ್ಬಿಟ್ಟು. ಫಸ್ಟ್ ಇವ್ರು ಇನ್ನೂ ನೀವು ಅಣ್ಣ ನೀವು ಬಂದೇ ಇರ್ಲಿಲ್ಲ ಅನ್ಕೊಳ್ರಿ. ಅವಾಗೇನೋ ಹೊರಗೆ ಹೋಗಿದ್ದು ಮಜ್ಜು ಉಳಕನೂ ಇರ್ಲಿಲ್ಲ. ಇವ್ರು ಮಿಥುನ್ ಒಬ್ಬನೇ ಇದ್ದಿದ್ದು. ನೀವ್ ಯಾರು ಇರ್ಲಿಲ್ಲ ಅನ್ಕೊಳ್ರಿ. ಅಡ್ರೆಸ್ ತಗೊಂಡ್ ಬಂದಿದ್ದೀರಾ? ಅಡ್ರೆಸ್ ತಗೊಂಡು ಅಲ್ಲಿದ್ದೋ ಗೈಸ್, ಅಲ್ಲಿದ್ದೋ ಸ್ವಲ್ಪ ಹೊತ್ತು. ಅಷ್ಟರಲ್ಲಿ ಇವ್ರು ಮಂಜಣ್ಣವ್ರು ಬಂದ್ರು. ಇವಾಗ ಇಲ್ಲಿಂದ ಹೋಗಿ ಸ್ವಲ್ಪ ನಾವು ಸರ್ಪ್ರೈಸ್ ಕೊಡ್ತಾ ಇದ್ವಿ. ಇವಾಗ ಒಂದು ಒಬ್ರು ಮಂಜಣ್ಣವರ ಫ್ರೆಂಡ್ ಅವ್ರದ್ದು ಒಂದು ಬರ್ತಡೇ ಆಯ್ತಂತೆ. ಅವರು ನನ್ನ ಮಾತಾಡ್ಸ್ಬೇಕು ಅಂತ ಹೇಳಿದ್ರಂತೆ. ಸೊ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಹೋಗ್ಬೇಕಲ್ವಾ. ನಾನಂದ್ರೆ ನನ್ಗೆ ಅನ್ನೋನ್ ಪರ್ಸನ್ಸ್ ಎಲ್ಲ ಇತ್ತು ಅಂದ್ರೆ ಅದು ಆ ಥರ ಎಲ್ಲ ಹೋಗಕ್ಕೆ ಇಷ್ಟಪಡಲ್ಲ. ಬಟ್ ಆದ್ರೆ ಇವರು ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಲ್ಲ, ನಮ್ಮ ಫ್ಯಾಮಿಲಿ ಇದ್ದಂಗಲ್ವಾ. ಸೊ ಅದಕ್ಕೋಸ್ಕರ ಅವ್ರ ಬರ್ತಡೇಗೆ ಅಂತ ಅಂದ್ಬಿಟ್ಟು ನಾನು ಹೋಯ್ತವನಿ. ಮಂಜಣ್ಣವರ ಫ್ರೆಂಡು ಅವರು. ಬನ್ನಿ, ತುಂಬಾ ಧಾರಾಳ. ಯಾರ ಕರೆದ್ರು ಮೀಟ್ ಮಾಡೋದಕ್ಕೆ ಇಷ್ಟಪಡ್ತಾನೆ. ನಮಗೋಸ್ಕರ ಮಾಡ್ಲೇಬೇಕು. ಯಾಕಂದ್ರೆ ಫ್ಯಾನ್ಸ್ ಇಂದನೆಲ್ಲ ನಾವೆಲ್ಲ ಹಂಗೆ ಫ್ಯಾನ್ಸ್ ಅಲ್ಲ, ಫ್ಯಾಮಿಲಿ ಇದ್ದಂಗೆ. ಇವಾಗ ಅಲ್ಲಿ ಬರ್ತಡೇ ಸೆಲೆಬ್ರೇಟ್ ಮಾಡ್ಬಿಟ್ಟು ಮಂಜಣ್ಣವ್ರ ಮನೆಗೆ ಹೋಗಿ ಉಳ್ಕೊಂಡಿದ್ದು ಬೆಳಿಗ್ಗೆ ಹೋಗೋದು. ಗೈಸ್ ಇದೊಂದು ಇನ್ಸ್ಟಿಟ್ಯೂಟು, ಲೈಕ್ ಬೋರಿಂಗ್ ಇನ್ಸ್ಟಿಟ್ಯೂಟು, JP ಇನ್ಸ್ಟಿಟ್ಯೂಟು ಅಂತ ಅಂದ್ಬಿಟ್ಟು ಸುಮಾರು ಇನ್ಸ್ಟಿಟ್ಯೂಷನ್ಗಳಿರ್ತವೆ ಬೆಂಗಳೂರಲ್ಲಿ. ಇದಕ್ಕೆಲ್ಲ ಮೆಂಬರ್ ಇರ್ತದೆ. ಸೊ ಇವ್ರದ್ದು ಆಲ್ರೆಡಿ ಮೆಂಬರ್ಶಿಪ್ ಐತಂತೆ. ಈ ಥರ ನೋಡಿಲ್ಲ ನಾನು ಒಂದ್ಸತಿನಿ. ಇದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕೆ ಬನ್ನಿ. ನಮಸ್ತೆ, ಚೆನ್ನಾಗಿದ್ದೀರಾ? ನಾನು ಸಾಗರ್ ಅಂತ. ನಾನೇ ಹೇಳಿದ್ದು ನಿಮ್ಮ ಊರ್ ಕಡೆ ಹೋಗ್ಬೇಕಾದ್ರೆ ನಿಮ್ಮ ಸಬ್ಸ್ಕ್ರೈಬರ್ ಇನ್ನೊಬ್ರು ಮೇಲೆ ಸೆಟಲ್ ಥ್ಯಾಂಕ್ ಯು ಅದಕ್ಕೆ ಒಂದು ದಿವಸ ಬರ್ಬೇಕಲ್ಲ ಮನೆಗೆ. ಇಲ್ಲ, ನೀವು ಮಡಿಕೇರಿ ಹೋಗಿದ್ರಂತೆ ಅಂತ ಹೇಳ್ಬಿಟ್ಟು ಒಂದು ದಿವಸ ಬರ್ತಾರೆ ನಮ್ಮನೆ ಅಂದ್ರು. ಒಂದು ಬರ್ತಡೇ ದಿವಸ ಬಂದಿದ್ದೀರಾ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಬ್ರೋ. ಥ್ಯಾಂಕ್ ಯು ಹಾಯ್ ಹೇಳು. ಬಾ, ಕವ್ವ ಐತೆ, ಆಮೇಲೆ ಗೂಳಿ ಐತೆ. ಗೂಳಿ ಬೇಕಾದ್ರೆ ಇಲ್ಲೇ ನೋಡ್ಬೋದು ನೋಡಿ. ಇಲ್ಲೇ ಕರ್ಕೊಂಡ್ಬಿಟ್ಟಿದ್ದೀವಿ. ನೋಡಮ್ಮ, ಎಷ್ಟು ತಿಂಗಳು ಪಾಪುಗೆ? ಒಂದು ವರ್ಷ ಒಂದು ತಿಂಗಳು. ಕ್ಯೂಟ್ ಆಗೈತೆ ಸಿಕ್ಕಾಪಟ್ಟೆ. ಬಾ, ನಮಗೆಲ್ಲ ಇಲ್ಲಿ. ಥ್ಯಾಂಕ್ ಯು ಧೀರಜ್ ಅಂತ ಅವ್ರ ಹೆಸರು. ಹಾಯ್ ಬ್ರೋ. ಆಡ್ರಿ ವಿಜಯ್ ಅವನು ಅಲ್ಲ, ಅವನೇ ಮನೇಲಿ ಅವನೇ. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಬ್ರೋ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನೀವು ಅನ್ಕೊಂಡಿರೋ ಡ್ರೀಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಅವರು ಇವೆಂಟ್ ಮಾಡೋದು. ಹಾಂ, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ನನ್ನ ರೀಲ್ಸ್ ನೋಡಿ ಚೇಂಜ್ ಆದ್ರ? ರೀಲ್ಸ್ ಅಂದ್ರೆ ನಿಮ್ಮ ದಿನ ವ್ಲಾಗ್ಸ್ ಡಿಪ್ರೆಷನ್ ಅಲ್ಲಿ ಇದ್ದಾಗ ನೋಡಿ ಚೇಂಜ್ ಆಗಿರೋದು. ಅಯ್ಯೋ ಹಂಗ. ಬನ್ನಿ, ಮನೆಗೆ ಬರಬೇಕು. ನಿಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಬನ್ನಿ. ಖಂಡಿತ ಬರ್ತೀನಿ. ಒಂದ್ಸತಿ ನಾವು ಅವತ್ತೇ ವಿಸಿಟ್ ಮಾಡೋರು. ಹೊಟ್ಬಿಟ್ಟಿದೀವಿ, ಇನ್ನೇನು ಬೇಡ ಬನ್ನಿ ಅಂತ. ಆಮೇಲೆ ಅವ್ರು ಬೇರೆ ಫೋನ್ ಮಾಡಿದ್ವಿ ಅಷ್ಟರಲ್ಲಿ, ನಿಮ್ಮ ಊರಿಗೆ ರೀಚ್ ಆಗೋ ಅಷ್ಟರಲ್ಲಿ ಇಲ್ಲ ಅಂತಾರಲ್ಲ, ಹಂಗೆ ವೈನಾಡ್ ಫೋನ್ ನಿಮ್ಮದು. ನೆಕ್ಸ್ಟ್ ಟೈಮ್ ಬರಬೇಕು. ಎಲ್ಲರೂ ಆರಾಮ ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಬ್ರೋ. ಬ್ಲಾಗ್ಸ್ ಎಲ್ಲ ನೋಡ್ತಿರ್ತೀರಾ, ಚೆನ್ನಾಗಿರ್ತದ? ಥ್ಯಾಂಕ್ ಯು ಬ್ರೋ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಕ್ಯಾಂಟೀನ್ ಇನ್ಚಾರ್ಜ್ ಅವರೇ, ನಾಗೇಶ್. ಅಣ್ಣ ಥ್ಯಾಂಕ್ ಯು ಅಣ್ಣ. ಸರಿ ಬ್ರೋ, ಸಿಗೋಣ.
ಸೆಕೆಂಡ್ ಹ್ಯಾಪಿ ಬರ್ತ್ಡೇ. ಖುಷಿ ಆಯ್ತು, ಎಲ್ಲರೂ ಕೇಳಿದೆ ಅಂತೇಳಿ ನಿಮ್ಮ ಅತ್ತೆ ಮಾವ ಗೈಸ್ ಎಲ್ಲರೂ ಸಿಕ್ಕಿ ಅವರು ಖುಷಿ ಪಟ್ರು. ಅವ್ರಿಗಿಂತ ಜಾಸ್ತಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲರೂ ಈ ಥರ ಮಾತಾಡಿಸಿ ನಾನು ಇಷ್ಟು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಮಂಜಣ್ಣ ಅವರು ಅದಕ್ಕೆ ಕಾರಣಕರ್ತರು. ಹುಡುಗ ಕನ್ನಡದ ಮನೆ ಮಗ, ಕನ್ನಡಿಗರು ಎಲ್ಲರೂ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಎಲ್ಲ ಕಡೆ ಗುರ್ತಿಡಿತಾರೆ. ನಮ್ಮನ್ನು ಕೂಡ ಶರತ್ತಿಂದ ನಮ್ಮನ್ನು ಗುರ್ತಿಡಿರ್ತಾರೆ. ಒಳ್ಳೆ ಹುಡುಗ ಹಿಂಗೆ ಬೆಳೀಲಿ. ನಿಮ್ಮ ಆಶೀರ್ವಾದ ಜೈ ಕನ್ನಡಾಂಬೆ ಎಲ್ಲ ನಿಮ್ಮಿಂದ ಗೈಸ್, ನಿಮ್ಮಿಂದ ಸಾಧ್ಯ. ನೀವು ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಎಲ್ಲೇ ಹೋದ್ರೂ ನನ್ನ ರೆಕಗ್ನೈಸ್ ಮಾಡಿ ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದೇ ಇಲ್ಲ ಅನ್ಕೊಳ್ರಿ. ಅಲ್ಲಿ ಕಿಚನಲ್ಲಿ ಇದ್ರು, ಕಿಚನ್ ಡಿಪಾರ್ಟ್ಮೆಂಟ್ ಬಾಯ್ಸು, ಅವರು ಕಂಡಿಡ್ದು ಮಾತಾಡ್ಸಿದ್ರು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಮನ್ನ ಅರವಾಗಿಂದ ನೋಡ್ತಾನೆ ಇದ್ದಾರೆ, ಮಾತಾಡ್ಸ್ಬೇಕು ಅಂದ್ಬಿಟ್ಟು ಎಲ್ಲ ಅಲ್ಲಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿ ವಿಂಡೋ ಹತ್ರ ನೋಡ್ತಿದ್ರಣ ಅವಾಗಿಂದ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ ಲವ್ ಯು ಜಾಸ್ತಿ ಗೈಸ್. ಗೈಸ್ ಇವಾಗ ಮಂಜಣ್ಣವ್ರ ಮನೆಗೆ ಹೋಗಿ ಸ್ಟೇ ಆಗಿ ಬರೋದಷ್ಟೇ. ಮಂಜಣ್ಣವ್ರ ಮನೆ ತೋರಿಸ್ತೀನಿ. ಹೊಸ ಮನೆ ಮಾಡಿಬಿಟ್ಟಿದೆ ಗೈಸ್. ಗೃಹಪ್ರವೇಶಕ್ಕೆ ಕರೆದಿಲ್ಲ ಗೈಸ್. ಗೈಸ್ ಇದೇ ನೋಡಿ ನಮ್ಮ ಮಂಜಣ್ಣವ್ರ ಮನೆ. ಇದು ಮಂಜಣ್ಣವರ ಮೊದಲನೇ ಮಗ, ಇನ್ನು 2ನೇ ಮಗ ಮಂಜುಳಾ ಕಾಲ್ ಒಳಗವ್ರೆ. ಮತ್ತೆ ಗೈಸ್ ಇವತ್ತು ನೋಡಿ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನನಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ತುಂಬ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಲವ್ ಜಾಸ್ತಿ. ಟಾಟಾ ಬಾಯ್ ಬಾಯ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.